ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕರಾವಳಿ ಮಲೆನಾಡು ಉಗ್ರ ಟಾರ್ಗೆಟ್, ಜಿಹಾದ್ ಟೀಮ್ ಸ್ಫೋಟಕ ಅಲರ್ಟ್. ಹೇಗಿದೆ ಪ್ಲಾನ್ ಸ್ಕೆಚ್? ಕೇಂದ್ರದ ಎಚ್ಚರಿಕೆ ಏನು? ಇದು ಜಿಹಾದ್ ಗ್ಯಾಂಗ್ ಸ್ಟೋರಿ. ಉಗ್ರರ ಟಾರ್ಗೆಟ್ ಆಗ್ತಾ ಇದೆಯಾ ಕರ್ನಾಟಕ? ಪದೇ ಪದೇ ಈ ಪ್ರಶ್ನೆ ನಮ್ಮ ಮುಂದೆ ಉದ್ಭವ ಆಗ್ತಾಲೇ ಇದೆ. ಎಸ್ಪೆಷಲಿ ಮಲೆನಾಡು ಹಾಗೇನೆ ಕರಾವಳಿ ಭಾಗಗಳು ಸ್ಲೀಪರ್ ಸೆಲ್ಗಳು ಆಗ್ತಾ ಇದೆಯಾ? ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಸ್ಫೋಟಕವಾದಂತಹ ಮಾಹಿತಿ ಲಭ್ಯವಾಗಿದೆ. ಆ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ. ಈ ತರ ಸ್ಫೋಟಕ ಅಂದ್ರೆ ಕೃತ್ಯಗಳನ್ನ ಮಾಡೋದಕ್ಕೆ, ಉಗ್ರ ಚಟುವಟಿಕೆಗಳನ್ನ, ಭಯೋತ್ಪಾದನಾ ಕೃತ್ಯಗಳನ್ನ ನಡೆಸೋದಕ್ಕೆ ಹೊರಗಿನವರಲ್ಲ, ರಾಜ್ಯದವರಿಂದಲೇ ಈ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು. ಇದಕ್ಕಾಗಿ ಸಜ್ಜಾಗಿದೆಯಂತೆ 50 ಯುವಕರ ಟೀಮ್. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಈ ಸ್ಫೋಟಕ ಮಾಹಿತಿ ಲಭ್ಯವಾಗಿರೋದು. ಈ ಹ್ಯಾಂಡ್ಲರ್ಸ್ ಸ್ಕೆಚ್ ಏನಾಗಿತ್ತು? ಪ್ಲಾನ್ ಯಾವ ತರ ಮಾಡ್ತಾ ಇದ್ರು? ಕೇಂದ್ರ ತನಿಖಾ ಸಂಸ್ಥೆಗಳು ಒಂದು ಅಲರ್ಟ್ ಕೊಟ್ಟಿದಾವಲ್ಲ, ಏನ ಅಲರ್ಟ್, ಎಚ್ಚರಿಕೆ ಏನು? ಈ ಬಗ್ಗೆ ಕಂಪ್ಲೀಟ್ ಆಗಿ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಹೊರಗಿನವರಲ್ಲ, ರಾಜ್ಯದವರಿಂದಲೇ ವಿಧ್ವಂಸಕ ಕೃತ್ಯವನ್ನ ಮಾಡಿಸೋದಕ್ಕೆ ಹ್ಯಾಂಡ್ಲರ್ಸ್ಗಳು ಯಾವ ರೀತಿ ಬ್ರೈನ್ ವಾಶ್ ಅನ್ನ ಮಾಡ್ತಾ ಇದ್ರು, ಯುವಕರ ಪಡೆಗಳನ್ನ ಸಜ್ಜುಗೊಳಿಸ್ತಾ ಇದ್ರು. ಸೊ ಈ ಎಲ್ಲದರ ಬಗ್ಗೆ ನ್ಯೂಸ್ 18ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ಕಿದೆ. ಮತ್ತೆ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಈ ಬಗ್ಗೆ ಸ್ಫೋಟಕವಾದಂತಹ ಮಾಹಿತಿಯನ್ನ, ಜೊತೆಗೆ ಎಚ್ಚರಿಕೆಯನ್ನ ರಾಜ್ಯಕ್ಕೆ ರವಾನೆ ಮಾಡಿರೋದು. ಎಸ್ಪೆಷಲಿ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಈ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಶಿವಮೊಗ್ಗದಲ್ಲಿ ಆಗ್ತಾ ಇದ್ದಂತ ಟ್ರಯಲ್ ಬ್ಲಾಸ್ಟ್ ಗಳಿರ್ಬೋದು, ಇವೆಲ್ಲವನ್ನ ಗಮನಿಸಿದಾಗ ಆ ಭಾಗವನ್ನೇ ಹೆಚ್ಚಾಗಿ ಹ್ಯಾಂಡ್ಲರ್ಸ್ಗಳು ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಕೂಡ ಕೇಂದ್ರ ತನಿಖಾ ಸಂಸ್ಥೆ ಕೊಟ್ಟಿದೆ. ಹಾಗಾದ್ರೆ ಕೇಂದ್ರ ಏನೆಲ್ಲ ಎಚ್ಚರಿಕೆಯನ್ನ ರಾಜ್ಯಕ್ಕೆ ಕೊಟ್ಟಿದೆ, ಆ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಹೋಗೋದಾದ್ರೆ, ಈಗ ನೋಡಿ, ಕರ್ನಾಟಕದಲ್ಲಿ ಸ್ಫೋಟ ನಡೆಸುವಂತ ಸಂಚನ್ನ ರೂಪಿಸಿದ್ದಾರೆ. ಹೊರಗಡೆಯಿಂದ ಬಂದವರು ಯಾರು ಅಲ್ಲ, ಇಲ್ಲಿ ಇರೋರೆ. ನಾನು ಆಗ್ಲೇ ಹೇಳಿದಲ್ಲ, ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಯುವಕರ ಪಡೆಯನ್ನ ರೆಡಿ ಮಾಡಿದ್ದು. ರಾಜ್ಯದಲ್ಲಿ 50ಕ್ಕೂ ಅಧಿಕ ಯುವಕರ ತಂಡವನ್ನ ರಚನೆ ಮಾಡಿದ್ರು. ಆ ಟೀಮ್ ನಲ್ಲಿ ಇನ್ನೂ ಸಾಕಷ್ಟು ಜನ ಸದಸ್ಯರಿದ್ರು. ಮನಃ ಪರಿವರ್ತನೆಯನ್ನ ಹ್ಯಾಂಡ್ಲರ್ಸ್ ಮಾಡಿದ್ದಾರೆ. ಅಂದ್ರೆ ಬ್ರೈನ್ ವಾಶ್ ಮಾಡೋದು. ನೋಡಿ, ನಿಮ್ಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಪ್ರತೀಕಾರವಾಗಿ ನಾವು ಈ ತರ ಕೃತ್ಯಗಳನ್ನ ಮಾಡಬೇಕಾಗತ್ತೆ, ಅವಾಗ ನಮಗೆ ನ್ಯಾಯ ಸಿಗುತ್ತೆ. ಈ ತರ ಮನ ಪರಿವರ್ತನೆ ಅಂದ್ರೆ ನೀಟಾಗಿ ಅವರಿಗೆ ಬ್ರೈನ್ ವಾಶ್ ಅನ್ನ ಹ್ಯಾಂಡ್ಲರ್ಸ್ ಮಾಡ್ತಾ ಇದ್ರು. ಆ ಮುಖಾಂತರ ತಮ್ಮ ಕಡೆಗೆ ಸೆಳೆಯೋ ಪ್ರಯತ್ನವನ್ನ ಹ್ಯಾಂಡ್ಲರ್ಸ್ ಮಾಡಿದ್ರು ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೇಂದ್ರ ಕೊಟ್ಟಿದೆ. ಇನ್ನು ಜಿಹಾದ್ ಕಡೆ ಒಲವನ್ನ ಬೆಳೆಸ್ಕೊಂಡಿದ್ರು ಯುವಕರು. ಎಸ್ಪೆಷಲಿ ಈಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ, ಡಿಜಿಟಲ್ ಯುಗ ಆಗಿರೋದ್ರಿಂದ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಆಮೇಲೆ ಕೊಡ್ತಾ ಹೋಗ್ತೀನಿ. ಅದನ್ನ ಯಾವ ತರ ಈ ಯುವಕರು ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ. ಈ ಯುವಕರ ಮೇಲೆ ಸದ್ಯಕ್ಕೆ ಯಾವುದೇ ಕೇಸ್ ಇಲ್ಲ. ಅದಕ್ಕೆ ಕಾರಣಗಳು ಕೂಡ ಹಲವಾರಿದೆ. ಕೇಸ್ ರಿಜಿಸ್ಟರ್ ಆಗದೇ ಇರೋದ್ರಿಂದ ಅವರನ್ನ ಬಂಧನ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಅವಕಾಶಗಳು ಕೂಡ ಕಾನೂನಿನಲ್ಲಿ ಇರೋದಿಲ್ಲ. ಸೊ ಕೇಸ್ ಆಗದೆ ಇರೋದ್ರಿಂದ ಆಬ್ವಿಯಸ್ಲಿ ಬಂಧಿಸೋಕ್ಕೂ ಕೂಡ ಆಗೋದಿಲ್ಲ ಕಾನೂನಲ್ಲಿ. ಅದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರೋದಿಲ್ಲ. ಇದಿಷ್ಟು ಕೂಡ ಕೇಂದ್ರ ಸದ್ಯಕ್ಕೆ ಎಚ್ಚರಿಕೆಯನ್ನ ರಾಜ್ಯಕ್ಕೆ ರವಾನೆ ಮಾಡಿರೋದು. ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಹಲವರ ವಿಚಾರಣೆ ಈ ಕೇಸ್ನಲ್ಲಿ ನಡೆದಿದೆ. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಲಾಗಿದೆ, ನಿಜ. ಇವೆಲ್ಲವೂ ಕೂಡ ಸಿಕ್ಕಿರೋದು. ಇನ್ನು ಜಿಹಾದಿ ಟೀಮ್ ಇದು ಯಾವ ತರ ಕೆಲಸ ಮಾಡ್ತಾ ಇತ್ತು? ಜಿಹಾದ್ ಗ್ಯಾಂಗ್ ಇಂಟರ್ನೆಟ್ ಬಳಕೆದಾರರೇ ಇವರ ಟಾರ್ಗೆಟ್ ಆಗ್ತಾ ಇದ್ರು. ಈಗ ಎಸ್ಪೆಷಲಿ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಎಲ್ಲರ ಕೈಲೂ ಸ್ಮಾರ್ಟ್ ಮೊಬೈಲ್ ಇದೆ. ಸೊ ಅಂತವರನ್ನ ಟಾರ್ಗೆಟ್ ಮಾಡೋದು. ಅಂದ್ರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ಟ್ವಿಟರ್, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಅಕೌಂಟ್ಗಳನ್ನ ಹೊಂದಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡೋದು. ಅದರಲ್ಲಿ ಹಾಕುವಂತ ಮತ್ತೆ ಶೇರ್ ಮಾಡುವಂತ ಮಾಹಿತಿಗಳನ್ನ ಫಸ್ಟ್ ಕಲೆ ಹಾಕೋದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಟೀಸ್ ಯಾರು ಜಾಸ್ತಿ ಮಾಡ್ತಿರ್ತಾರೆ ಅವ್ರ ಕಡೆ ಫಸ್ಟ್ ಟಾರ್ಗೆಟ್ ಮಾಡೋದು. ಜಿಹಾದ್ ಪರ ಪಾಸಿಟಿವ್ ಕಮೆಂಟ್ ಅನ್ನ ಹಾಕೋರು. ಅಂದ್ರೆ ಈಗ ಮನ ಪರಿವರ್ತನೆ, ನಾನು ಆಗ್ಲೇ ಏನಂದೆ, ಬ್ರೈನ್ ವಾಶ್ ಮಾಡೋದು. ಸೊ ಅದ್ರ ಬಗ್ಗೆ ಕಮೆಂಟ್ ಪಾಸಿಟಿವ್ ಆಗಿ ಹಾಕ್ತಾ ಹೋಗ್ಬೇಕಲ್ಲ, ಅಂತವ್ರನ್ನ ಟಾರ್ಗೆಟ್ ಮಾಡೋದು. ಯುವಕರ ಪತ್ತೆಗೆ ಅಂತಾನೆ ಹೇಳಿ ಈಗ ಪ್ರತ್ಯೇಕ ತಂಡವನ್ನು ಕೂಡ ರಚನೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಹಾಗಾದ್ರೆ ಇವ್ರ ಆಪರೇಷನ್ ಹೇಗಿರುತ್ತೆ?
ಸೊ ಯಾವ ತರ ಪ್ಲಾನ್ಗಳನ್ನ ಸ್ಕೆಚ್ಗಳನ್ನ ಹಾಕ್ತಾರೆ ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ, ಇವರು ಇಲ್ಲೇನು ಬರೋದಿಲ್ಲ ಅಂದ್ರೆ ಹ್ಯಾಂಡಲ್ಸ್ಗಳೇನಿರ್ತಾರೆ ಹೊರ ದೇಶದಲ್ಲೇ ಕೂತಿರ್ತಾರೆ. ಇಲ್ಲಿನ ಯುವಕರನ್ನ ಯೂಸ್ ಮಾಡಿಕೊಂಡು ಈ ತರದ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮಲೆನಾಡು ಕರಾವಳಿ ಭಾಗದ ಯುವಕರನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಹೊರ ದೇಶದಲ್ಲಿ ಎಲ್ಲೋ ಕೂತ್ಕೊಂಡು ಹ್ಯಾಂಡಲ್ಸ್ಗಳು ಆಪರೇಷನ್ ಅನ್ನ ನೀಟಾಗಿ ಮಾಡ್ತಾ ಇದ್ರು. ಅಲ್ಲಿಂದಲೇ ಸ್ಕೆಚ್ ಎಲ್ಲ ಹಾಕೊಂಡು ಅಂದ್ರೆ ಪ್ಲಾನ್ ಅನ್ನ ಹೇಳ್ಕೊಡ್ತಾ ಇದ್ರು. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಟೀಮ್ ಇದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಜಿಹಾದ್ ಪರ ಇರುವಂತ ಯುವಕರ ಮೇಲೆ ನಿಗಾ ಅನ್ನ ಇಡ್ತಾ ಇದ್ರು. ನಾನು ಆಗ್ಲೇ ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಜಿಹಾದ್ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾರೆ, ಕಮೆಂಟ್ಗಳನ್ನ ಹಾಕ್ತಾರೆ, ಅವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡೋದು, ಅವರಿಗೆ ಬ್ರೈನ್ ವಾಶ್ ಮಾಡೋದು. ಅಂತಿಮವಾಗಿ ಮೆಸೆಂಜರ್ ಮೂಲಕ ಅವರಿಗೆ ಸಂದೇಶವನ್ನ ಕಳಿಸೋದು, ಅಂದ್ರೆ ಅವರನ್ನ ಕ್ಯಾಚ್ ಮಾಡೋದು ಫಸ್ಟ್. ಆಮೇಲೆ ಇವ್ರದ್ದು ಆಕ್ಟಿವಿಟೀಸ್ ಏನೇನು ಮಾಡಿಸ್ಬೇಕು ಅಂತ ಹ್ಯಾಂಡಲ್ಸ್ ಅಂದ್ಕೊಂಡಿರ್ತಾರೆ ಅದೆಲ್ಲವನ್ನು ಕೂಡ ಅವರಿಗೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ರೆ ಮುಂದಿನ ಪ್ರಕ್ರಿಯೆ ಫಸ್ಟ್ ಟೆಸ್ಟ್ ಮಾಡಿ ನೋಡೋದು, ಮೆಸೆಂಜರ್ ಅಲ್ಲಿ ಒಂದು ಮೆಸೇಜ್ ಹಾಕಿ ನೋಡೋದು. ಅದಕ್ಕೆ ಅವ್ರ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ಮುಂದಿನ ಪ್ರಕ್ರಿಯೆಗಳು ನಡೀತಾ ಇತ್ತು. ಆ ಮುಂದಿನ ಪ್ರಕ್ರಿಯೆಯಲ್ಲಿ ಬರೋದೇ ಮನ ಪರಿವರ್ತನೆ. ಆ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಂತ ಟೈಮ್ನಲ್ಲಿ ಯಾವ ತರ ಮನ ಪರಿವರ್ತನೆಯನ್ನ ಮಾಡ್ತಾ ಇದ್ರು, ಬ್ರೈನ್ ವಾಶ್ ಮಾಡ್ತಾ ಇದ್ರು. ನೋಡಿ, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಬಿಂಬಿಸ್ಬಿಡೋದು. ನಿಮ್ಮ ಸಮುದಾಯಕ್ಕೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು, ನ್ಯಾಯವನ್ನ ಕೊಡಿಸ್ಬೇಕು ನಮ್ಮ ಸಮುದಾಯಕ್ಕೆ ಅಂತಂದ್ರೆ ನಾವೊಂದು ಹೋರಾಟ ಮಾಡಬೇಕು. ಯಾವ ತರ ಹೋರಾಟ? ನಾವು ಕರೆ ಕೊಡ್ತಾ ಇದೀವಿ ನೋಡಿ, ಇಂಥ ಪ್ಲಾನ್ಗಳನ್ನ ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅನ್ಯಾಯ ಆಗ್ತಿದೆಯಲ್ಲ ಅದರ ವಿರುದ್ಧ ನಾವು ದನಿಯನ್ನ ಎತ್ತಬೇಕು, ಅದನ್ನ ವಿಧ್ವಂಸಕ ಕೃತ್ಯಗಳಿಂದ ನಾವು ತೋರಿಸ್ಬೇಕು ಈ ಸಮಾಜಕ್ಕೆ ಅಂತ ಹೇಳಿ ಕರೆಯನ್ನ ನೀಡ್ತಾ ಇದ್ರು. ಅಲ್ಲಿಗೆ ಬ್ರೈನ್ ವಾಶ್ ಆದಂಗ ಆಯ್ತು. ಸೊ ಈಗ ಫ್ಯಾಮಿಲಿ ಮೆಂಬರ್ಸ್ ಯಾರಪ್ಪ ನೋಡ್ಕೋತಾರೆ? ನಾವ್ ಈ ತರ ವಿಧ್ವಂಸಕ ಕೃತ್ಯ ಕೈ ಹಾಕಿದ್ರೆ ಸರಿ, ನೀವು ಹೇಳ್ತಾ ಇದ್ದೀರಾ, ನಾವು ಕೇಳ್ತೀವಿ. ಹಣಕಾಸಿನ ವ್ಯವಸ್ಥೆ ಇರ್ಬೋದು, ನಮ್ಮ ಕುಟುಂಬನ ಯಾರು ನೋಡ್ಕೋತಾರೆ? ಅದಕ್ಕೂ ಅಭಯವನ್ನ ಕೊಡ್ತಾ ಇದ್ರು ಹ್ಯಾಂಡ್ಲರ್ಸ್. ವಿದೇಶದಲ್ಲಿ ಕೂತೋರು ನಿಮ್ಮ ಹಣ ಮತ್ತೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಕುಟುಂಬವನ್ನ ನಾವು ನೋಡ್ಕೊಳ್ತೀವಿ ಅಂತ. ಇನ್ನು ಮಾಜ್ ಮುನೀರ್ ಹಾಗೇನೆ ಶಾರಿಕ್ ಮಂಗಳೂರಲ್ಲಿ ಆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅಲ್ಲಿ, ಸೊ ಇಂತಹ ಯುವಕರೇ ಹೆಚ್ಚೆಚ್ಚು ನೇಮಕಾತಿಗೊಳ್ತಾ ಇದ್ರು ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಕೇಂದ್ರದಿಂದ ಸಿಕ್ಕಿರೋದು. ಸೊ ಇಂಥ ಯುವಕರನ್ನ ಇವರು ಬಳಕೆ ಮಾಡ್ಕೊಳ್ತಾ ಇದ್ರು ವಿಧ್ವಂಸಕ ಕೃತ್ಯಗಳಿಗೆ. ಫೈನ್, ಯಾವ ತರ ಕೇಂದ್ರದಿಂದ ಎಚ್ಚರಿಕೆ ಬಂದಿದೆ? ಈ ಮನ ಪರಿವರ್ತನೆ ಪ್ರಕ್ರಿಯೆಗಳು ಯಾವ ತರ ನಡೀತಾ ಇತ್ತು? ಜೊತೆಗೆ ಈಗ ಯಾವ ತರ ಯುವಕರ ಪಡೆಗಳಲ್ಲಿ ಎಷ್ಟೊಂದು ಜನ ಇರ್ತಾ ಇದ್ರು, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ಸುನಿಲ್ ಧರ್ಮಸ್ಥಳ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ. ಸುನಿಲ್, ಆತಂಕಕಾರಿ ವಿಚಾರ ಇದು. ಪದೇ ಪದೇ ಒಂದೊಂದಿಷ್ಟು ಸ್ಫೋಟಕ ಮಾಹಿತಿಗಳು ಅಫ್ಕೋರ್ಸ್ ಸಿಗ್ತಾ ಹೋಗ್ತಾ ಇತ್ತು. ಫ್ರಮ್ ದ ಡೇ 1 ನ್ಯೂಸ್ 18 ನಲ್ಲಿ ನಾವು ಈ ಸುದ್ದಿಯನ್ನ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ. ಈಗ ಒಂದು ಎಕ್ಸಾಕ್ಟ್ ನಂಬರ್ ಅಂತ ನಮಗೊಂದು ಲಭ್ಯವಾಗಿದೆ. ಅಂದ್ರೆ 50 ಯುವಕರ ತಂಡದಲ್ಲಿ ಸುಮಾರು ಎಷ್ಟು ಜನ ಇದ್ರು ಅಂತ ಏನಾದ್ರು ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ? ಶರ್ಮಿತಾ, ಇದೀಗ NIA ಅಧಿಕಾರಿಗಳು ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು IB ಇರ್ಬೋದು ಅಥವಾ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಇರ್ಬೋದು, ಇವರು ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳಿಂದ ನಡೀತಾ ಇರುವಂತಹ ಟೆರರ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಈಗ ಗೊತ್ತಾಗಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ, ಸುಮಾರು 50ಕ್ಕೂ ಅಧಿಕ ಮಂದಿ ಯುವಕರು, ಅಂದರೆ ಇವರು ಪರ್ಟಿಕ್ಯುಲರ್ ಆಗಿ ರ್ಯಾಡಿಕಲೈಸ್ ಆಗಿ ನಾಳೆ ದಿನ ಯಾವುದೇ ರೀತಿಯ ಒಂದು ವಿಧ್ವಂಸಕ ಕೃತ್ಯ ಎಸಗಬೇಕಂದ್ರೂ ಕೂಡ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಇದರಲ್ಲಿ 50ರಿಂದ 100 ಜನ ಯುವಕರು ಕೂಡ ಇರ್ಬೋದು ಅನ್ನುವಂಥದ್ದು ಅನುಮಾನವನ್ನು ಕೇಂದ್ರ ತನಿಖಾ ಸಂಸ್ಥೆಗಳು ವ್ಯಕ್ತಪಡಿಸಿರುವಂಥದ್ದು. ಇಷ್ಟು ಜನ ಯುವಕರು ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಇಷ್ಟು ದಿನ ಕರಾವಳಿ ಭಾಗದಲ್ಲಿ ಜೊತೆಗೆ ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಟೆರರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರುವಂಥ ಸಾಕಷ್ಟು ಜನ ಯುವಕರು ಇದ್ರು. ಆದರೆ ಇದೀಗ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ಅಂದರೆ ಮಲೆನಾಡಿನ ತೀರ್ಥಹಳ್ಳಿ, ಪರ್ಟಿಕ್ಯುಲರ್ ಆಗಿ ತೀರ್ಥಹಳ್ಳಿಯಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರ್ಯಾಡಿಕಲೈಸ್ ಆಗಿ ಯಾವುದೇ ರೀತಿಯ ಕೃತ್ಯಗಳನ್ನು ಎಸಗೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಇದನ್ನು ಹೇಳ್ತಾ ಹೋದ್ರೆ, ಈಗ ಶಾರಿಕ್ ಇತ್ತೀಚೆಗಷ್ಟೇ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈತ ಆರೋಪಿ ಆಗಿರುವಂಥದ್ದು. ಈತರು ಕೂಡ ಅಷ್ಟೇ ಆನ್ಲೈನ್ ಮೂಲಕ ಹ್ಯಾಂಡ್ಲರ್ಗಳ ಸಂಪರ್ಕಕ್ಕೆ ಬಂದಿದೆ. ಅದಾದ ನಂತರ ಈತನನ್ನ ಕಂಪ್ಲೀಟ್ ಆಗಿ ರ್ಯಾಡಿಕಲೈಸ್ ಮಾಡಿದಂತಹ ಹ್ಯಾಂಡ್ಲರ್ಗಳು ನಾಳೆ ದಿನ ನಿಮಗೊಂದು ಟಾಸ್ಕ್ ಕೊಡ್ತೀವಿ, ಅದನ್ನ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಸೂಚನೆ ಪ್ರಕಾರ ಶಾರಿಕ್ ಬಾಂಬ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡಿದ. ಅದಾದ ನಂತರ ಆತ ಅಂತಿಮವಾಗಿ ಮಂಗಳೂರಿನಲ್ಲಿ ಈ ಒಂದು ಕುಕ್ಕರ್ ಬಾಂಬ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತೇಳಿ ತಗೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ ಆಗಿ ಬ್ಲಾಸ್ಟ್ ಆಗಿತ್ತು. ಈ ಎಲ್ಲ ಘಟನೆಗಳ ನಂತರ
ಕೇಂದ್ರ ತನಿಖಾ ಸಂಸ್ಥೆಗಳು ಈ ಯುವಕರ ಬಗ್ಗೆ ಮತ್ತು ಇವರು ಯಾವ ರೀತಿ ರಾಡಿಕಲೈಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಮಾಹಿತಿ ಸುಮಾರು 50ಕ್ಕೂ ಅಧಿಕ ಯುವಕರು ಈ ರೀತಿ ರಾಡಿಕಲೈಸ್ ಆಗಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಇವರ ಮೇಲೆ ಈಗ ಕೇಂದ್ರ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ದಾವೆ. ಸಾಕಷ್ಟು ಜನರನ್ನ ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಈ ಹ್ಯಾಂಡ್ಲರ್ಗಳು ವಿದೇಶದಲ್ಲಿ ಕುಳಿತುಕೊಂಡು ಇನ್ನೂ ಒಂದಷ್ಟು ಮಂದಿ ಭಾರತದಲ್ಲೇ ಇದ್ದುಕೊಂಡು ಇವರಿಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ರಾಡಿಕಲೈಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್ ಧರ್ಮಸ್ಥಳ ತಮ್ಮ ಇನ್ಫಾರ್ಮೇಶನ್ಗೆ. ಪಾಲಿಕೆ ಎಡವಟ್ಟು, ಜನರ ಸಿಟ್ಟು, ರಸ್ತೆಯಲ್ಲಿ ಬೋರ್ವೆಲ್, ಅವೈಜ್ಞಾನಿಕ ಕೆಲಸ, ವಾಹನ ಸವಾರರ ಪರದಾಟ, ಧೂಳಿನ ಸಮಸ್ಯೆ, ಇದು ಎಡವಟ್ಟು ಬಿಬಿಎಂಪಿಯ ಸ್ಟೋರಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಪದೇ ಪದೇ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ತಲೇ ಇದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗ್ತಲೇ ಇದೆ. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಂತ ಇರಬೇಕು ಯಾವುದೇ ಕಾಮಗಾರಿ ಅಭಿವೃದ್ಧಿಯನ್ನ ನಡೆಸುವಂತ ಸಂದರ್ಭದಲ್ಲಿ. ಇವರು ಬೋರ್ವೆಲ್ ಕೊರೆಸ್ಲಿ, ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಕೊರೆಸಿರುವಂತ ಜಾಗ ಇದೆಯಲ್ಲ, ಅದ್ರ ಬಗ್ಗೆ ಈಗ ಸಾರ್ವಜನಿಕ ವಲಯದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಅನ್ನ ಅಧಿಕಾರಿಗಳು ಕೊರೆಸ್ಬಿಟ್ಟಿದ್ದಾರೆ. ಪಾಲಿಕೆ ಎಡವಟ್ಟಿಗೆ ಜನ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಓಡಾಡೋದು ಹೆಂಗೆ, ಇವರಿಗೆ ಗೊತ್ತಾಗ್ತಾ ಇಲ್ವಾ ರಸ್ತೆ ಮಧ್ಯದಲ್ಲಿ ಬೋರ್ವೆಲ್ ಕೊರೆಸಿದಾರಲ್ಲ ಅಂತ ಹೇಳಿ. ಬನಶಂಕರಿಯ ದೀಪಾಂಜಲಿ ವಾರ್ಡ್ನಲ್ಲಿ ಎಡವಟ್ಟನ್ನ ಪಾಲಿಕೆ ಅಧಿಕಾರಿಗಳು ಮಾಡಿದ್ದಾರೆ. ಶುದ್ಧ ಕುಡಿಯೋ ನೀರಿನ ಘಟಕ ಸ್ಥಾಪನೆಗೆ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ. ಇದರ ಪಕ್ಕದಲ್ಲೇ ಕುಡಿಯೋ ನೀರಿನ ಹಳೆ ಘಟಕ ಕೂಡ ಇದೆ. ನೀರಿನ ಘಟಕ ಇದ್ರೂ ಕೂಡ ಬೋರ್ವೆಲ್ ಯಾಕೆ ಅನ್ನೋ ಪ್ರಶ್ನೆ. ನಡು ರಸ್ತೆಯಲ್ಲಿ ಬೋರ್ವೆಲ್ ಅಗದು ಎಡವಟ್ಟನ್ನ ಮಾಡಿಬಿಟ್ಟಿದ್ದಾರೆ. ಪಾಲಿಕೆಯ ಅವೈಜ್ಞಾನಿಕ ಕೆಲಸಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬೋರ್ವೆಲ್ ಕೊರೆಸಿದ್ದಾರೆ, ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ. ಅಕ್ಕಪಕ್ಕದ ನಿವಾಸಿಗಳಿಗೆ ಧೂಳಿನಿಂದ ಅನಾರೋಗ್ಯ ಉಂಟಾಗ್ತಾ ಇದೆ. ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಇದೇ ವಿಷಯವಾಗಿ ಕಿಡಿಕಾರ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮತ್ತೊಂದು ಎಡವಟ್ಟು. ಬನಶಂಕರಿಯ ದೀಪಾಂಜಲಿ ವಾರ್ಡ್ನಲ್ಲಿ ಎಡವಟ್ಟನ್ನ ಅಧಿಕಾರಿಗಳು ಮಾಡಿರೋದು. ಶುದ್ಧ ಕುಡಿಯೋ ನೀರಿನ ಘಟಕ ಸ್ಥಾಪನೆಗೆ ಅಂತ ಹೇಳಿ ರಸ್ತೆ ಮಧ್ಯದಲ್ಲಿ, ಅದು ನಡು ರಸ್ತೆಯಲ್ಲೇ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ. ಇದರ ಪಕ್ಕದಲ್ಲೇ ಕುಡಿಯೋ ನೀರಿನ ಹಳೆ ಘಟಕ ಕೂಡ ಇದೆ. ನೀರಿನ ಘಟಕ ಇದ್ರೂ ಕೂಡ ಫಸ್ಟ್ ಆಫ್ ಆಲ್ ಈ ಬೋರ್ವೆಲ್ ಯಾಕೆ ಕೊರೆಸಿದ್ದಾರೆ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಡು ರಸ್ತೆಯಲ್ಲಿ ಬೋರ್ವೆಲ್ ಆಗದು ಎಡವಟ್ಟು ಮಾಡಿದ್ದಾರೆ. ಈಗ ಅಕ್ಕಪಕ್ಕದ ನಿವಾಸಿಗಳಿಗೆ ಧೂಳು ಬರ್ತಾ ಇರೋದ್ರಿಂದ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ರೆಸ್ಪಾನ್ಸ್ ತಗೊಂಡಿದ್ದಾರೆ ಒಂದು ಸೈಡ್ ಅಲ್ಲಿ ಹಾಕಿ ತೋಡಿದ್ರೆ ಅಟ್ ಲೀಸ್ಟ್ ವಿ ಆರ್ ಹ್ಯಾಪಿ. ದಿಸ್ ಇಸ್ ಇನ್ ದ ಮಿಡಲ್ ಆಫ್ ದ ರೋಡ್. ನೆಕ್ಸ್ಟ್ ಇನ್ ಯಾರು ಬಂದು ತೋಡಿದ್ನ ಎತ್ಕೊಳ್ಳೋದು ಮಾಡೋದು, ಇಟ್ ಟೇಕ್ಸ್ ಅನದರ್ 1 week. ಅಷ್ಟೊತ್ತಿಗೆ ದೇರ್ ಇಸ್ ಲಾಟ್ ಆಫ್ ಆಕ್ಸಿಡೆಂಟ್ಸ್ ಹ್ಯಾಪನಿಂಗ್. ನೋಡಿ, ಮೊನ್ನೆನೂ ಒಂದು ಲೇಡಿ ಕಲ್ಲು ಮಣ್ಣೆಲ್ಲ ಕಿತ್ಕೊಂಡು ಬಂದ್ಬಿಡ್ತು. ಶಿ ವೆಂಟ್ ಅಂಡ್ ಫೆಲ್, ಹ್ಯಾಂಕಲ್ ಹಿಡಿದು ನಾವು ಹೋಗಿ ನೀರೆಲ್ಲ ಕುಡಿಸ್ಬಿಟ್ಟು ಬಂದ್ವಿ. ಸ್ಲಿಪ್ ಆಯ್ತು ಅವ್ರಿಗೆ ತಕ್ಷಣ ಏನಾದ್ರು ಒಂದು 2 days ಬಿಟ್ಕೊಂಡು ಡ್ರೈ ಆದ್ಮೇಲೆ ಒಂದು ಕವರ್ ಮಾಡೋದು, ಇದು ಮಾಡೋದು ಏನು ಮಾಡಿಲ್ಲ. ದಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟು ಯಾರು ರೆಸ್ಪಾನ್ಸ್ ತಗೊಂಡಿದ್ದಾರೆ ಒಂದು ಸೈಡ್ ಅಲ್ಲಿ ಹಾಕಿ ತೋಡಿದ್ರೆ ಅಟ್ ಲೀಸ್ಟ್ ವಿ ಆರ್ ಫೈನ್ ಪಾರ್ಟಿಕಲ್ ಎಲ್ಲ ರೋಡ್ ತುಂಬಾ ತುಂಬಿಕೊಂಡಿದೆ. ಒಂದು ಕಾರ್ ಹೋದ್ರೆ ಬೇಕಾದ್ರೆ ಆ ಕಡೆ ಕಾರ್ ಹೋಗುವಾಗ ಫೋಟೋ ತೆಕ್ಕೊಂಡು ನೋಡಿ, ಒಳ್ಳೆ ಏನೋ ಧೂಳು ಸ್ಮೋಕ್ ಎದ್ದಾಗ ಹೇಳುತ್ತೆ. ಅದೆಲ್ಲ ಮನೆ ಒಳಕ್ ಬರುತ್ತೆ. ಚಿಕ್ಕ ಮಕ್ಕಳುಗಳೆಲ್ಲ ಇದನ್ನ ಬ್ರೀತ್ ಮಾಡಿದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆ ಅಂತೂ ಇದೆ. ಎಲ್ಲಾರ್ಗೂ ಮನೆಯವರಿಗೆಲ್ಲ ಬರೀ ಕೆಮ್ಮು ಶುರು ಆಗೋಗಿದೆ. 3-4 ದಿನದಿಂದ ಇವತ್ತು ನಾನು MLA ಅವರ ಆಫೀಸ್ಗೂ ಫೋನ್ ಮಾಡಿ. ಇನ್ನು ದೀಪಾಂಜಲಿ ನಗರ ವಾರ್ಡ್ ಅಲ್ಲಿ ಪಾಲಿಕೆ ಎಡವಟ್ಟಿನ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬಿಬಿಎಂಪಿ ಮಾಡುವಂತಹ ಕಾಮಗಾರಿಯಲ್ಲಿ ಎಡವಟ್ಟು, ಕಳಪೆತನ ಎದ್ದು ಕಾಣಿಸುತ್ತೆ. ಇದೆಲ್ಲರೂ ಕೂಡ ಗೊತ್ತಿರುವ ವಿಚಾರ. ಆದ್ರೆ ಬಿಬಿಎಂಪಿ ಗಿರಿನಗರ ವಾರ್ಡ್ ನಲ್ಲಿ ಒಂದು ಕಾಮಗಾರಿಯನ್ನ ಮಾಡಿದೆ. ಈ ಕಾಮಗಾರಿಯಿಂದಾಗಿ ಯಾವ ತರ ಎಡವಟ್ಟು ಆಗಿದೆ ಅನ್ನೋದನ್ನ ನಾನು ನಿಮಗೆ ವಿಜುವಲ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡ್ತಿರ್ಬೋದು, ನಾನೀಗ ಇರುವಂತದ್ದು ಗಿರಿನಗರ ವಾರ್ಡ್ 15ನೇ ಕ್ರಾಸ್, ಗಿರಿನಗರ 2nd ಫೇಸ್, ಬನಶಂಕರಿ 3rd ಸ್ಟೇಜ್ ನಲ್ಲಿ ಇದ್ದೀನಿ. ಈ ಒಂದು ರಸ್ತೆಯಲ್ಲಿ ಬಿಬಿಎಂಪಿ ಕಡೆಯಿಂದ ಇಲ್ಲಿರುವಂತಹ ಲೋಕಲಿಟಿಗೆ ಹೆಲ್ಪ್ ಆಗಬೇಕು, ಅಂದ್ರೆ ಕುಡಿಯುವ ನೀರಿಗೆ ಎಲ್ರಿಗೂ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೋರ್ವೆಲ್ ಅನ್ನು ತೋಡಿರುವಂತದ್ದು. ಬೋರ್ವೆಲ್ ತೋಡಿರೋದೇನೋ ಒಳ್ಳೆ ವಿಚಾರ, ಆದ್ರೆ
ಬೋರ್ವೆಲ್ ಎಲ್ಲಿ ತೋಡಿದ್ದಾರೆ ಅನ್ನೋದೇ ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ರಸ್ತೆಯ ಮಧ್ಯದಲ್ಲಿ ಬೋರ್ವೆಲ್ ಅನ್ನ ತೋಡಿರುವಂತದ್ದು. ಸರ್ವೇ ಸಾಮಾನ್ಯವಾಗಿ ಬಿಬಿಎಂಪಿ ಹೇಳುತ್ತೆ, ನಾವು ಹಾಕಿರುವಂತಹ ಹೊಸ ರಸ್ತೆಯನ್ನ ಯಾರು ಕೂಡ ಅಗೆಯೋ ಹಾಗಿಲ್ಲ, BWF ಕೂಡ ಅಗೆಯೋ ಆಗಿಲ್ಲ. ಅವರು ಬಿಬಿಎಂಪಿ ತೋಡಿರುವಂತಹ ಈ ಬೋರ್ವೆಲ್ ನಿಂದಾಗಿ ಧೂಳು ಬರ್ತದೆ. ಈ ಧೂಳು ಸ್ಥಳೀಯರ ಮನೆಯೊಳಗೆ ಹೋಗ್ತಿರುವಂತದ್ದು. ಇದರಿಂದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಜೊತೆಗೆ ಉಸಿರಾಟ ಸಮಸ್ಯೆಗಳು ಕೂಡ ಎದುರಾಗ್ತಿದೆ. ಬಿಬಿಎಂಪಿ ಜನಸಾಮಾನ್ಯರಿಗೋಸ್ಕರ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದ ಸಂದರ್ಭದಲ್ಲಿ ಅವರಿಗೇನು ಉಪಯೋಗ ಆಗಬೇಕು, ಆದ್ರೆ ಮಾಡುವಂತ ಕೆಲಸದಲ್ಲಿ ಕೂಡ ಈ ತರ ಎಡವಟ್ಟನ್ನ ಮಾಡ್ತಿದೆ. ಇದನ್ನ ಯಾರ ಹತ್ರ ಕೇಳಬೇಕು ಅಂತ ಹೇಳಿ ಸ್ಥಳೀಯರು ಕ್ವಶನ್ ಮಾಡಿದಂತ ಸಂದರ್ಭದಲ್ಲಿ ಬಿಬಿಎಂಪಿ ಅಫಿಷಿಯಲ್ಸ್ ಹೇಳ್ತಾರೆ, ಇದು ಸಾರ್ವಜನಿಕರಿಗೋಸ್ಕರ ಮಾಡಿರುವಂತಹ ಕಾಮಗಾರಿ ಆಗಿರುತ್ತೆ, ಯೋಜನೆ ಆಗಿರುತ್ತೆ, ನೀವು ಯಾವುದೇ ಕಾರಣಕ್ಕೂ ಕ್ವಶನ್ ಮಾಡೋಗಿಲ್ಲ ಅನ್ನುವಂತ ಮಾತನ್ನ ಇಲ್ಲಿಯ ಸ್ಥಳೀಯರಿಗೆ, ಇಲ್ಲಿ ಕೆಲಸವನ್ನ ಮಾಡ್ತಿರುವಂತಹ ಅಫಿಷಿಯಲ್ಸ್ ಮತ್ತೆ ಕೆಲಸಗಾರರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಬಿಬಿಎಂಪಿ ಮಾಡುವ ಎಡವಟ್ಟಿನ ಕೆಲಸದಿಂದಾಗಿ ಜನಸಾಮಾನ್ಯರಿಗೆ, ಬೆಂಗಳೂರಿನ ಮಂದಿಗೆ ಒಂದಲ್ಲ ಒಂದು ತಲೆನೋವು ಎದುರಾಗ್ತಾನೆ ಇರುತ್ತೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ರಮೇಶ್ ಇಲ್ಲ, ನ್ಯೂಸ್ 18 ಬೆಂಗಳೂರು. ಬೊಮ್ಮಾಯಿ ಸರ್ಕಾರಕ್ಕೆ ಸರ್ಕಾರಿ ಟೆನ್ಷನ್, ನಾಳೆಯಿಂದ ಪೆನ್ ಡೌನ್ ಆಗೇ ಬಿಡುತ್ತಾ? 7ನೇ ವೇತನ ಆಯೋಗ ಸರ್ಕಾರಕ್ಕೆ ಬಿಸಿ ತುಪ್ಪ. ಇದು ಸರ್ಕಾರಿ ಟೆನ್ಷನ್ ಸ್ಟೋರಿ. ನಾಳೆಯಿಂದ ಬಂದ್ ಆಗುತ್ತಾ ಸರ್ಕಾರಿ ಸೇವೆ? ಕಾರಣ ಸರ್ಕಾರದ ವಿರುದ್ಧವೇ ನೌಕರರು ಬಂಡಾಯ ಏಳ್ತೀವಿ ಅಂತ ಹೇಳಿ ಇವತ್ತು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಒಳಗೆ 7ನೇ ವೇತನ ಆಯೋಗ ಜಾರಿ ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ನೌಕರರು ಸರ್ಕಾರದ ವಿರುದ್ಧ ಬಂಡಾಯ ಏಳೋದು ನಿಶ್ಚಿತ. ನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ, ಮುಷ್ಕರ ಕೈಗೊಳ್ತೀವಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾಳೆ ಸರ್ಕಾರಿ ಸೇವೆಯಲ್ಲಿ ವ್ಯತ್ಯಯ ಆಗುವಂತ ಚಾನ್ಸಸ್ ಇದೆ. ಹಳೆಯ ಪಿಂಚಣಿ ಪದ್ಧತಿಯೇ ಜಾರಿಯಲ್ಲಿ ಇರಬೇಕು ಅಂತ ಹೇಳಿ ನೌಕರರು ಒತ್ತಾಯವನ್ನು ಮಾಡಿದ್ದಾರೆ. ಸುಮಾರು 6 ಲಕ್ಷ ಉದ್ಯೋಗಿಗಳು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೂ ಅಫ್ಕೋರ್ಸ್ ಸಮಸ್ಯೆ ಇಲ್ಲಿ ಆಗೇ ಆಗುತ್ತೆ, ಇಲ್ಲ ಅಂತಲ್ಲ. ವಿಧಾನಸೌಧದ ಎಲ್ಲ ಕಚೇರಿಗಳು ಬಂದಾಗುತ್ತೆ, ಸಚಿವಾಲಯದ ಕಚೇರಿಗಳು ಬಂದಾಗುತ್ತೆ, ಬಿಬಿಎಂಪಿ ಕೇಂದ್ರ ಕಚೇರಿ ಬಂದಾಗುತ್ತೆ, ತಾಲೂಕು ಕಚೇರಿ, ಜಿಲ್ಲಾ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಗ್ರಾಮ ಪಂಚಾಯಿತಿ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪುರಸಭೆ, ಸರ್ಕಾರಿ ಹಾಸ್ಟೆಲ್ಗಳು, ಸೊ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಇದರ ಎಫೆಕ್ಟ್ ಮತ್ತೆ ಜನಸಾಮಾನ್ಯರಿಗೆ ತಟ್ಟೋದು, ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಹೋಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಈಗ ಇವತ್ತು ಡೆಡ್ಲೈನ್ ಅನ್ನ ಕೊಟ್ಬಿಟ್ಟಿದ್ದಾರೆ ಸರ್ಕಾರಿ ನೌಕರರು. ಮತ್ತೆ ಸರ್ಕಾರ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಆ ಬೇಡಿಕೆ ಈಡೇರಿಸೋ ನಿಟ್ಟಿನಲ್ಲಿ ಏನು ಭರವಸೆಗಳು ಅಥವಾ ಲಿಖಿತ ರೂಪದಲ್ಲಿ ಏನು ಕೊಟ್ಟಿಲ್ಲ ಇದುವರೆಗೂ ಅಫಿಷಿಯಲ್ ಆಗಿ. ಹಾಗಾಗಿ ಸರ್ಕಾರಿ ನೌಕರರ ಈ ಮುಷ್ಕರದಿಂದಾಗಿ ಅದರ ಎಫೆಕ್ಟ್ ಜನಸಾಮಾನ್ಯರಿಗೆ ಯಾವ ರೀತಿ ತಟ್ಟುತ್ತೆ? ಸರ್ಕಾರ ಏನಾದ್ರು ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇದೆಯಾ ಸಂಜೆ ಒಳಗೆ? ಒಂದ್ ಸೆಕೆಂಡ್ ಶರಣು ಹಂಪಿ, ಸಿಎಂ ಮಾತಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟ್ ಅಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ. ಅದಕ್ಕೂ ಕೂಡ ನಾನು ಒಪ್ಕೊಂಡಿದ್ದೇನೆ. ನಾವು ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಗೊತ್ತಿಲ್ಲ ನನಗೆ ಅವರು ಯಾವ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಅವರಿನ್ನ ಅಂತ ನಿವೃತ್ತಿ ಆಗೋ ವಯಸ್ಸಿಲ್ಲ, ಅವ್ರು ಭಾಳ. ಓಕೆ, ಈಗ ಸಿಎಂ ಮಾತಾಡ್ತಾ ಹೇಳ್ತಾ ಇದ್ರು ಸುಧಾಕರ್ ರಾವ್ ವರದಿ ಸರ್ಕಾರದ ಕೈ ಸೇರಿಲ್ಲ, ಮಧ್ಯಂತರ ವರದಿಯನ್ನ ತರಿಸ್ಕೊಂಡು ಅದರ ಅನುಷ್ಠಾನಕ್ಕೆ ನಾವು ಈಗ ಕ್ರಮ ಕೈಗೊಳ್ತೀವಿ, ಹಣಕಾಸು ಎಷ್ಟಿದೆ ಅಂತ ಪರಿಶೀಲನೆ ಮಾಡಬೇಕು ಅಂತೆಲ್ಲ ಹಿಂದೆ ಹೇಳ್ತಾ ಇದ್ರು. ಈ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಈಗ ಸುಧಾಕರ್ ರಾವ್ ವರದಿ ಸರ್ಕಾರದ ಕೈ ಸೇರಿಲ್ಲ ಅಂತ ಇಷ್ಟು ದಿನ ಹೇಳ್ತಾ ಇದ್ರು, ಬಟ್ ಈಗ ಮಾತಾಡಿದಂತ ಸಿಎಂ ಮಧ್ಯಂತರ ವರದಿ ತರಿಸ್ಕೊಂಡು ಮುಂದಿನ ಕ್ರಮ ಏನಿದೆ ಅದನ್ನ ನಾವು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಾಮಿಸ್ ಮೇಲೆ ಈಗ ಒಂದು ಭರವಸೆಯನ್ನ ಇಟ್ಕೊಳ್ಬಹುದಾ ಸರ್ಕಾರಿ ನೌಕರರು? ಸೊ ಇದೇ ಮಾತುಗಳಿಂದ ಅವ್ರೇನು ಮುಷ್ಕರ ಹಿಂಪಡೆಯೋ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ಖಂಡಿತ ಶರ್ಮಿತಾ, ಆ ರೀತಿಯಾದಂತ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ಈ ಹಿಂದೆ ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ಭರವಸೆ ನೀಡಿದ್ರು. ಬಜೆಟ್ ಅಲ್ಲಿ ಮೀಸಲಿರಿಸ್ತೇನೆ ಮತ್ತು ಘೋಷಣೆ ಮಾಡ್ತೇನೆ ಕೂಡ ಅಂತಾನು ಹೇಳಿದ್ರು. ಆದ್ರೆ ಇದಾವು ಕೂಡ ಘೋಷಣೆನೂ ಕೂಡ ಆಗ್ಲಿಲ್ಲ, ದುಡ್ಡನ್ನ ಮೀಸಲು ಕೂಡ ಇಡ್ಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಭರವಸೆ ಕೊಟ್ರೆ ನಾವು ಮುಷ್ಕರದಿಂದ ಹಿಂಪಡೆದಿಲ್ಲ ಅಂತ ಹೇಳಿ ಈ ಹಿಂದೆ ಪದೇ ಪದೇ ಪುನರುಚ್ಚಾರವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಷಡಕ್ಷರಿ. ಸೊ ಈ ಮುಷ್ಕರ ಅನಿರ್ದಿಷ್ಟಾವಧಿ ಹೋರಾಟ ಏನಿದೆ ನಾಳೆಯಿಂದ ಮುಂದುವರಲಿದೆ. ಇದರ ಎಫೆಕ್ಟ್ ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಕೂಡ
ತಟ್ಟುತ್ತೆ. ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ನಿಮಗೆ ಕಸ ವಿಲೇವಾರಿಗೂ ಕೂಡ, ಕಸ ಸಂಗ್ರಹಣೆಗೂ ಕೂಡ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗುತ್ತೆ. ರಾಜ್ಯ ಸರ್ಕಾರದ ಒಟ್ಟು 36 ಇಲಾಖೆಗಳು ಬರ್ತವೆ. ಆ ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತೇನಾದ್ರೂ ಕೆಲಸ ಮಾಡ್ಕೊಳ್ಳೋದಿದ್ರೆ ಜನಸಾಮಾನ್ಯರು, ಸಾರ್ವಜನಿಕರು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ನಾಳೆಯಿಂದ ಅನಿರ್ದಿಷ್ಟಾವಧಿ ಇದೆ. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇರೋದು ಮಕ್ಕಳಿಗೆ. ಮಾರ್ಚ್ ತಿಂಗಳಿಂದ ಎಕ್ಸಾಮ್ಸ್ಗಳಿದಾವೆ. 5ನೇ ತರಗತಿ ಮತ್ತು 8ನೇ ತರಗತಿ ಸೇರಿದಂತೆ PUC ಪರೀಕ್ಷೆಗಳು ಕೂಡ ನಡೀತಾ ಇದೆ. ಸಾಕಷ್ಟು ತೊಂದರೆಗಳು ಆಗೋದಿದೆ. ಸೊ ಜನಸಾಮಾನ್ಯರಿಗೆ ಸಾಧ್ಯ ಆದಷ್ಟು ಬೇಗ ಸರ್ಕಾರ ಈ ಸಮಸ್ಯೆಗಳನ್ನ ಕೇಳ್ತಾ ಇದೆ. ಅಂದ್ರೆ ಅವರ ಬೇಡಿಕೆಗಳನ್ನೇನಿದಾವೆ, 7ನೇ ವೇತನ ಆಯೋಗ ಅದರಲ್ಲೂ ಕೂಡ 40% ಹೆಚ್ಚಳ ಮಾಡಬೇಕು, ಜನವರಿ ತಿಂಗಳಿಂದನೇ ಅದು ಲಾಗು ಆಗಬೇಕು, ಮತ್ತು ಹಳೆ ಪಿಂಚಣಿ ಯೋಜನೆ ಏನಿದೆ ಅದು ಅನುಷ್ಠಾನ ಆಗಬೇಕು ಅನ್ನುವಂತ ಎರಡು ಪ್ರಮುಖವಾದಂತ ಬೇಡಿಕೆಗಳನ್ನ ಕೇಳ್ತಾ ಇರೋದು. ಈ ಬಗ್ಗೆ ಸರ್ಕಾರ ಮಾಡ್ತೇವೆ ಅಂತ ಹೇಳ್ತಾ ಇದೆ, ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ತೇವೆ ಅಂತ ಹೇಳ್ತಾ ಇದ್ರೆ ಅದು ಕೇವಲ ಭರವಸೆ ಆಗಿದ್ರೆ ಮಾತ್ರ ನಾವು ಮುಷ್ಕರವನ್ನ ಹಿಂಪಡೆಯೋದಿಲ್ಲ. ನಮಗೆ ಲಿಖಿತವಾಗಿ ಕೊಡಬೇಕು, ಅನುಷ್ಠಾನವನ್ನ ಮಾಡಬೇಕು, ಘೋಷಣೆಯನ್ನ ಮಾಡಬೇಕು. ಸೊ ಆದೇಶವನ್ನ ಹೊರಡಿಸಿದ್ರೆ ಮಾತ್ರ ನಾವು ಅನಿರ್ದಿಷ್ಟ ಏನು ಹೋರಾಟವನ್ನ ನಾವು ನಡೆಸಲಿಕ್ಕೆ ಮುಂದಾಗ್ತಿದ್ದೇವೆ ಅದನ್ನ ಹಿಂಪಡಿಬಹುದು. ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಿಂಪಡೆದಿಲ್ಲ ಅಂತ ಹೇಳಿದ್ದಾರೆ. 6 ಲಕ್ಷ ರಾಜ್ಯ ಸರ್ಕಾರಿ ನೌಕರರು ಏನಿದ್ದಾರೆ ಎಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಮುಷ್ಕರ ಅಂದ್ರೆ ಇವ್ರು ಯಾರು ಕೂಡ ಸತ್ಯಾಗ್ರಹ ರೀತಿ ಕೊಡೋದಿಲ್ಲ. ರಾಜ್ಯ ಸರ್ಕಾರದ ಹಿರಿಯ ನಾಯಕರು CM ವಿರುದ್ಧನೂ ಕೂಡ ಘೋಷಣೆಗೆ ಹೋಗೋದಿಲ್ಲ. ಕರ್ತವ್ಯಕ್ಕೆ ಗೈರಾಜರಾಗ್ತಾರೆ. ಸೊ ಕರ್ತವ್ಯಕ್ಕೆ ಗೈರಾದ್ರೆ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗತ್ತೆ. ಆರೋಗ್ಯ ಇಲಾಖೆ ಸೇರಿದಂತೆ ಕೆಲ ಎಮರ್ಜೆನ್ಸಿ ಇಲಾಖೆಗಳೇನಿದೆ, ಅಂದ್ರೆ ಎಮರ್ಜೆನ್ಸಿ ಸರ್ವಿಸ್ಗಳಿಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಸಿಬ್ಬಂದಿಗಳು ಕಾರ್ಯವನ್ನ ನಿರ್ವಹಿಸ್ತಾರೆ. ಆದ್ರೆ ಉಳಿದಂತ ಯಾವ ಸರ್ಕಾರಿ ಉದ್ಯೋಗಿ ಕೂಡ, ಸಿಬ್ಬಂದಿನೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ. ಇದರ ನೇರ ಪರಿಣಾಮ ಜನಸಾಮಾನ್ಯರಿಗಾಗತ್ತೆ. ಈ ಎರಡರ ಮಧ್ಯೆ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಮಧ್ಯೆ ನಡೀತಿರುವಂತ ಈ ಮುಸುಕಾಟ ಏನಿದೆ ಸಾಧ್ಯ ಆದಷ್ಟು ಬೇಗ ಬಗೆಹರಿಬೇಕು. ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಾಗಿ ಮೊದಲಿಂದ ಹೇಗೆ ನಡೆದುಕೊಂಡು ಬರ್ತಾ ಇತ್ತು ಆ ರೀತಿ ನಡೆದುಕೊಂಡು ಬರಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ಶರಣಂ. ಈ ಕ್ಷಣದ ಅಪ್ಡೇಟ್ಸ್ಗೆ ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಶಿರಾ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ರಾಜೇಶ್ ಗೌಡ್ರು ಬಂದು ಒಂದೇ 24 ತಿಂಗಳೊಳಗೆ ಅವ್ರಿಗೆ ಸಿಕ್ಕಿದ್ದ ಅಧಿಕಾರ ಅವಧಿ 1 ವರ್ಷ ಮಾತ್ರ, 12 ತಿಂಗಳು. ಅಂತ ಟೈಮ್ನಲ್ಲೂ ಸಹಕರಿಸಿದಂತ ಏಕೈಕ ಶಾಸಕರು ಅಂತ ಹೇಳಿದ್ರೆ ನಮ್ಮ ರಾಜೇಶ್ ಗೌಡ್ರು ಒಬ್ರು ಬಿಟ್ರೆ ಇಡೀ ಶಿರಾ ತಾಲ್ಲೂಕಿನಲ್ಲಿ, ತುಮಕೂರು ಜಿಲ್ಲೆ ಒಳಗಾಗ್ಲಿ, ಕರ್ನಾಟಕ ರಾಜ್ಯದೊಳಗೆ ನಮ್ಮ ರಾಜೇಶ್ ಗೌಡ್ರು ಅಂತ ಶಾಸಕರು ನಮ್ಗೆ ಇನ್ನ ಮತ್ತೆ ಸಿಗೋದಿಲ್ಲ. ನನ್ನ ಹೆಸರು ಸುಧಾಕರ್ ಗೌಡ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲೇ ಇವತ್ತಿನ ದಿನ ಕುಮಾರಸ್ವಾಮಿ ಅಲೆ ಎದ್ದಿರೋದ್ರಿಂದ ಇವತ್ತಿನ ದಿನ ಪಂಚರತ್ನ ಯೋಜನೆಯಡಿಯಲ್ಲಿ ಕುಮಾರಸ್ವಾಮಿ ಅವರು ಹಾಕೊಂಡಂತ ಉತ್ತಮ ಕಾರ್ಯಗಳು ಇವತ್ತಿನ ದಿನ ಜನಗಳ ಮನಸ್ಸು ತಲುಪಿದೆ. ಹಾಗಾಗಿ ಇವತ್ತಿನ ದಿನ ನಾವು ಇಡೀ ರಾಜ್ಯದಲ್ಲಿ ಇವತ್ತಿನ ದಿನ JDS ಸ್ಪಷ್ಟ ಬಹುಮತದೊಂದಿಗೆ ಇವತ್ತಿನ ದಿನ ಅಧಿಕಾರ ಹಿಡಿತದೆ ಅಂತ ಹೇಳ್ಬಿಟ್ಟು ನಾನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ರಾಮಣ್ಣ ಅಂತ, ಕಳ್ಳಮೆಳ್ಳ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು. ಸಿರಾ ವಿಧಾನಸಭಾ ಕ್ಷೇತ್ರದಲ್ಲಿ 2 ವರ್ಷ ಅವಧಿನಲ್ಲಿ ಈಗಿನ ಶಾಸಕರಾದಂಥ ಸನ್ಮಾನ್ಯ ರಾಜೇಶ್ ಗೌಡ್ರು 24 ತಿಂಗಳಲ್ಲಿ ಅವರಿಂದ ಎಷ್ಟು ಚೈತನ್ಯ ಇದೆಯೋ ಅಷ್ಟು ಸರ್ಕಾರದಿಂದ ಬದಿಗೊತ್ತಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಜನಸಾಮಾನ್ಯರಲ್ಲಿ ಬಹಳಷ್ಟು ಸ್ಪಂದಿಸದಲ್ಲಿ ನೆಕ್ಸ್ಟ್ ಚುನಾವಣೆಯಲ್ಲಿ ರಾಜೇಶ್ ಗೌಡ್ರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಗಿರಿಧರ್ ಶಿರಾ, ನಾವೆಲ್ಲರೂ ಕೂಡ ಶಿರಾ ಕ್ಷೇತ್ರದ ಒಂದು ಭಾಗ್ಯ ಅಂತ ಅನ್ಕೋದು. ಇತಿಹಾಸದಲ್ಲಿ 74 ವರ್ಷ ಇತಿಹಾಸದಲ್ಲಿ ಶಿರಾದಲ್ಲಿ ಮೊದಲನೇ ಬಾರಿಗೆ ಬಿಜೆಪಿಯ ಧ್ವಜವನ್ನ ಸಾವಿರಾರು ಜನ ಲಕ್ಷಾಂತರ ಕಾರ್ಯಕರ್ತರು ಶ್ರಮಪಟ್ಟು ಧ್ವಜ ಆರಿಸಿ ಬಿಜೆಪಿಯ ಶಾಸಕನಾಗಿ ಆಯ್ಕೆ ಮಾಡಿದ್ಕೆ 18 ದಿವಸದಲ್ಲಿ ಮದ್ದೂರು ಕೆರೆ ನೀರು ತುಂಬ್ತಾ ಇಲ್ವೋ? ನನ್ನ ಹೆಸರು ಅಜಯ್ ಕುಮಾರ್ ಅಂತ, ನಾನು ವಾರ್ಡ್ ನಂಬರ್ 10 ನಗರಸಭೆ ಸದಸ್ಯ. ಈ ಹಿಂದೆ ನಾನು 2008ರಿಂದ ಜಯಚಂದ್ರ ಕಾಲದಿಂದ ನೋಡ್ತಾ ಇದ್ದೀನಿ. ಶಿರಾ ನಗರ ಅಭಿವೃದ್ಧಿ ಆಗಿರೋದು 2018ಕ್ಕಷ್ಟೇ ಮರುಚಿಕೆ ಆಯ್ತು. ಯಾಕೆ ಅಂದ್ರೆ ನಾವು ಶಾಸಕರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಲ್ಲ, ಇದನ್ನ ಯಾಕೆ ಕಂಡು ಹರಿಸಲಿಲ್ಲ, ನೀವು ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಅಂತ ಕೇಳ್ತಾ ಇದೀವಿ ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಯಾವುದೇ ಪಕ್ಷದ ವಿರುದ್ಧ
ಯಾವುದೇ ಪಕ್ಷದ ವಿರುದ್ಧ ನಾವು ಯಾವುದೇ ರೀತಿ ಇದನ್ನ ಮಾತಾಡಲ್ಲ. ನಮ್ಗೇನು ಅಂತ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಕ್ಷೇತ್ರದಲ್ಲಿ ಒಳ್ಳೆಯವ್ರನ್ನ ಜಯಚಂದ್ರ ಅವ್ರು ಆರಿಸಿದ್ರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ದೀನಿ. ಶಿರಾ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಗಜ್ಜಿರಳ್ಳಿ ಗ್ರಾಮದ ಶ್ರೀನಿವಾಸ್. ಮೂಲೆ ಇರುವಂತ ಗ್ರಾಮಗಳು ಇವತ್ತು ಕೊಳಚೆ ಪ್ರದೇಶಗಳಾಗಿದ್ವು. ಅಂತ ಗ್ರಾಮಗಳನ್ನು ಗುರುತಿಸಿ ಗಜ್ಜಿರಳ್ಳಿ ಗ್ರಾಮವನ್ನು ದತ್ತು ತಗೊಂಡು ಸುಮಾರು 2 ಕೋಟಿ ಅನುದಾನವನ್ನು ಗಜ್ಜಿರಳ್ಳಿ ಗ್ರಾಮಕ್ಕೆ ಕೊಟ್ಟು ಎಲ್ಲವನ್ನೂ ಮಾಡಿ ಇವತ್ತು ಮಾದರಿ ಗ್ರಾಮವನ್ನಾಗಿ ಗಜ್ಜಿರಳ್ಳಿ ಗ್ರಾಮವನ್ನು ಇಡೀ ಶಿರಾ ತಾಲೂಕಿನಲ್ಲೇ ಕೊಂಡಾಡೋ ರೀತಿ ಮಾಡಿದ್ದಾರೆ. ನನ್ನ ಹೆಸರು ವನ್ನೇಶ್ಗೌಡ ಅಂತ. ನಾನು ಜನತಾ ಪಕ್ಷ ಉದಯ ಆದ ಕಾಲದಿಂದಲೂ ಈ ಪಕ್ಷದಲ್ಲೇ ಬೆಳೆದು ಬಂದಿರೋರು, ಈ ಪಕ್ಷ ಕಟ್ಟಿ ಬೆಳೆಸಿರೋರು. ಈಗಲೂ ಸಮೇತ JDS ಪಕ್ಷ ಸಿರಾ ತಾಲೂಕಲ್ಲಿ ಖಂಡಿತವಾಗ್ಲೂ ಗೆಲ್ಲುತ್ತೆ, ಒಳ್ಳೆ ಮೆಜಾರಿಟಿನಲ್ಲಿ ಗೆದ್ದು ಬರ್ತತೆ. ಅಬ್ದುಲ್ಲಾ ಖಾನ್ ಇಲ್ಲಿ ನಗರಸಭೆ ಸದಸ್ಯರು ಶಿರಾ ಹಾಗೂ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು. ಶಿರಾ ಅಭಿವೃದ್ಧಿ ನಾವು 2018ಗೆ ಲಾಸ್ಟ್ ನೋಡಿರೋದು. ಅದ್ರ ನಂತರ ನಾವು 2.5 ವರ್ಷ ಯಾವುದು ಅಭಿವೃದ್ಧಿ ನೋಡಿಲ್ಲ. ಅಭಿವೃದ್ಧಿ ಅಂದ್ರೆ ಜಯಚಂದ್ರ ಅಂದ್ರೆ ಅಭಿವೃದ್ಧಿ. ನಾವು ಇನ್ನು ಮುಂದೆ 2024ಕ್ಕೆ ಜಯಚಂದ್ರ ಅವರು ಶಾಸಕರಾಗಿ ಅಂತ ನಾವೆಲ್ಲ ಪಣ ತೊಡ್ತಾ ಇದ್ದೀವಿ. ಇನ್ನು ನ್ಯೂಸ್ 18ನ ಚುನಾವಣಾ ಚಕ್ರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಹೊನ್ನಾಳಿ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.